ಭಾಗ್ಯಲಕ್ಷ್ಮಿ ಸೀರಿಯಲ್. ಶ್ರೇಷ್ಠಳಿಗೆ ಮದುವೆ ಸಂಭ್ರಮ, ಭಾಗ್ಯಳಿಗೆ ಇಂಟರ್ವ್ಯೂ ಟೆನ್ಷನ್. ತಾಂಡವ್ಗೆ ಶ್ರೇಷ್ಠ ಕಾಲ್ ಮಾಡಿದ್ದಾಳೆ. ಮಾಡಿಕೊಂಡು ನೀನು ಮದುವೆ ತಯಾರಿ ಕಡೆ ಗಮನ ಕೊಡು, ಆಫೀಸ್ ಕೆಲಸ ಯಾವಾಗಲೂ ಇರೋದೆ ಎಂದು ಹೇಳುತ್ತಾಳೆ. ಆದರೆ ಅವನಿಗೆ ಅಷ್ಟೆಲ್ಲ ಆಸಕ್ತಿ ಇರೋದಿಲ್ಲ. ನಮ್ದೇನು ಡೆಸ್ಟಿನೇಷನ್ ವೆಡ್ಡಿಂಗ್ ಅಲ್ಲ, ಹಾಗಾಗಿ ಅಷ್ಟೆಲ್ಲ ಮಾಡಬೇಕು ಎಂದೇನಿಲ್ಲ. ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಮದುವೆ ಆಗೋದಕ್ಕೆ ಇಷ್ಟೆಲ್ಲ ಹಿಂದಿನಕ್ಕಿಂತ ಕಷ್ಟಪಡಬೇಕಿಲ್ಲ ಎಂದು ಹೇಳುತ್ತಾನೆ. ಆದರೆ ಅವಳಿಗೆ ಹಾಗಲ್ಲ. ಅವಳಿಗೆ ಇದು ತನ್ನ ಮೊದಲನೇ ಮದುವೆ, ತಾಂಡವ್ಗೆ ಎರಡನೇ ಮದುವೆ. ಹಾಗಾಗಿ ಅವಳು ತುಂಬಾ ಇಷ್ಟಪಟ್ಟು ಮದುವೆಗೆ ತಯಾರಿ ನಡೆಸಲು ಅವನನ್ನು ಕರೆಯುತ್ತಾ ಇದ್ದಾಳೆ. ನಾನು ಹೇಳಿದಷ್ಟು ಮಾಡು, ನೀನು ತುಂಬ ಪ್ಲಾನ್ಸ್ ಇದೆ, ಇಂದು ನೀನು ಕೂಡ ನನ್ನ ಜೊತೆ ಬರಲೇಬೇಕು ಎಂದು ಹೇಳ್ತಾಳೆ. ಆಗ ತಾಂಡವ್ ಆಗೋದಿಲ್ಲ ಎನ್ನುತ್ತಾನೆ. ಯಾಕಂದರೆ ಅವಳು ಅವನನ್ನು ತನ್ನ ಮನೆಗೆ ಕರೆದಿರುತ್ತಾಳೆ. ಆದರೆ ಅಲ್ಲಿ ಪೂಜಾ ಹಾಗೂ ಸುಂದರಿ ಇದ್ದಾರೆ ಅನ್ನುವ ಕಾರಣಕ್ಕೆ ತಾನು ಅಲ್ಲಿಗೆ ಬರೋದಿಲ್ಲ ಎಂದು ಹೇಳಿರುತ್ತಾನೆ. ಆದರೆ ಅವರು ನಮಗೆ ಏನು ಮಾಡೋಕ್ಕೂ ಆಗೋದಿಲ್ಲ ಎಂದು ಹೇಳಿದ್ದಾಳೆ. ಇಲ್ಲ, ಅವರು ಏನಾದರೂ ತೊಂದರೆ ಮಾಡುತ್ತಾರೆ, ನಿಮ್ಮ ಮದುವೆಗೆ ನಿಂತು ಕೂಡ ಹೋಗ್ಬೋದು ಎಂದು ಅವನು ಹೇಳ್ತಾನೆ. ಇತ್ತ ಇವರಿಬ್ಬರು ಸಹ ಅಲ್ಲೇ ಹೊರಗಡೆ ನಿಂತು ಶ್ರೇಷ್ಠ ಏನು ಮಾತಾಡ್ತಾ ಇದ್ದಾಳೆ ಅನ್ನೋದನ್ನು ಕದ್ದು ಕೇಳಿಸಿಕೊಳ್ಳುವ ಪ್ರಯತ್ನ ಮಾತಾಡ್ತಾ ಇರ್ತಾರೆ. ಆದರೆ ಅವರಿಗೆ ಸರಿಯಾಗಿ ಏನೂ ಕೇಳ್ತಾ ಇಲ್ಲ. ಇನ್ನು ಭಾಗ್ಯ ತನ್ನ ಕೆಲಸದಲ್ಲಿ ಒಂದು ದೊಡ್ಡ ಹೋಟೆಲ್ಗೆ ಹೋಗಿದ್ದಾಳೆ. ಅಲ್ಲಿ ಇವಳಂತೆ ಇನ್ನೂ ಕೆಲವರು ಕುಳಿತುಕೊಂಡಿದ್ದರು. ಆಗ ಭಾಗ್ಯ ಫೋನ್ ರಿಂಗ್ ಆಗುತ್ತದೆ. ನಂತರ ಅಲ್ಲಿರುವ ಒಬ್ಬರು ಕೂಗುತ್ತಾರೆ, ಯಾಕೆ ಯಾರಾದರೂ ಫೋನ್ ಸೈಲೆಂಟ್ ಮಾಡಿ ಇಟ್ಕೊಳ್ಳಿ, ಇನ್ನೊಬ್ಬರಿಗೆ ತೊಂದರೆ ಮಾಡಬೇಡಿ ಎಂದು ಹೇಳಿದ್ದಾರೆ. ಆಗ ಇವಳು ಕ್ಷಮಿಸಿ ಎಂದು ಕೇಳುತ್ತಾಳೆ. ಆಗ ಅಲ್ಲೇ ಪಕ್ಕದಲ್ಲಿ ಇದ್ದ ಯಾರೋ ನೀವು ಕನ್ನಡದವರ ಎಂದು ಕೇಳಿದ್ದಾರೆ. ಆಗ ಹೌದು ಎಂದು ಹೇಳಿದ್ದಾಳೆ. ಇಲ್ಲೇ ಇನ್ನೊಬ್ಬರಿಗೆ ಕಾಲ್ ಬರುತ್ತದೆ. ಅವಳು ಯಾರತ್ರನೋ ಇಲ್ಲಿ ಬೇಗ ಕೆಲಸ ಆಗೋದಿಲ್ಲ, ನಾನು ಎದ್ದು ಬರ್ತೀನಿ ಎಂದು ಹೇಳಿರುವುದು ಕೇಳಿಸುತ್ತದೆ. ಭಾಗ್ಯ ಕೆಲಸ ಕೇಳಿಕೊಂಡು ಬಂದು ಒಂದು ದಲ್ಲಾಳಿ ಹತ್ತಿರ ಹೋಗಿದ್ದಾಳೆ. ಆಗ ಅವನು ಒಂದು ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಕೊಡಿಸಲು ಮುಂದಾಗುತ್ತಾನೆ. ಆದರೆ ಭಾಗ್ಯಗೆ ಅಷ್ಟೊಂದು ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಮಾಡಲು ಇಷ್ಟ ಆಗಿರೋದಿಲ್ಲ. ಅಲ್ಲಿ ಅವಳಿಗೆ ಒಳ್ಳೆ ಫೀಲ್ ಇರೋದಿಲ್ಲ. ಈ ಜಾಗ ನನಗಲ್ಲ ಎನ್ನುವ ರೀತಿ ಅವಳಿಗೆ ಅನಿಸುತ್ತಾ ಇರುತ್ತದೆ. ಹಾಗಾಗಿ ಅವಳು ಬೇಸರ ಮಾಡಿಕೊಂಡಿರುತ್ತಾಳೆ. ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ತಾಂಡವ್ ಹೆಂಡತಿಯನ್ನು ಬಿಟ್ಟು ಬೇರೆ ಒಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಪಡುತ್ತಾ ಇದ್ದಾನೆ. ಆದರೆ ಅವನಿಗೆ ಈಗಾಗಲೇ 2 ಮಕ್ಕಳಿದ್ದಾರೆ. ಆದರೂ ಶ್ರೇಷ್ಠ ಅವಳನ್ನೇ ಮದುವೆ ಆಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.